ಬ್ಯಾಕ್ ಟು ಅವರ್ ಗಾಡ್ ಮೇಡ್ ಕಪಲ್ ಯೂಟ್ಯೂಬ್ ಚಾನಲ್. ಟ್ರಯಲ್ ನೋಡ್ತಾ ಇರೋದು. ಇದು ಶಿವಮೊಗ್ಗ ಮ್ಯಾನೇಜರ್ ಇದ್ರ ಬಗ್ಗೆ ಒಂಚೂರು ಆಕ್ಷನ್ ಹುಡುಕ್ತಾ ಇರುವಂತ ಪರ್ಫೆಕ್ಷನ್ ತುಂಬಾನೇ ಇಟ್ಸ್ ನಾಟ್ ಈಸಿ ಟು ಶಾಪ್. ಪರ್ಟಿಕ್ಯುಲರ್ ಆಗಿ ಹೀಗೆ ಬೇಕು ಅಂತ ಹೇಳ್ಬಿಟ್ಟು ನನಗೆ ಸ್ವಲ್ಪನೂ ಕೊಡದೆ ತಿಂತಾ ಇದ್ದಾರೆ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಗಾಡ್ ಮೇಡ್ ಕಪಲ್ ಯೂಟ್ಯೂಬ್ ಚಾನಲ್. ಸೊ ಗಾಯ್ಸ್, ಇವತ್ತಿನ ವ್ಲಾಗ್ ಫುಲ್ಲು ನನ್ನ ಒಂದು ವಾಯ್ಸ್ ಓವರಲ್ಲೇ ಬರುತ್ತೆ. ಇದು ಫುಲ್ ನಾನೇ ಬ್ಲಾಗ್ ಮಾಡ್ತಾ ಇರೋದು, ನನ್ನ ಮಿಸ್ಸಸ್ ಇದ್ರಲ್ಲಿ ಬರಲ್ಲ. ಸೊ ಕಂಪ್ಲೀಟ್ ವ್ಲಾಗ್ ನನ್ನಿಂದಾನೇ ನಡೆಯುತ್ತೆ. ಏನಂತೀರಾ ಇದ್ರ ಬಗ್ಗೆ? ಸೊ ಟ್ರಯಲ್ ನೋಡ್ತಾ ಇರೋದು, ಹೇಗ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣ. ನಾನು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗ್ನ, ಬಟ್ ಯೂಟ್ಯೂಬಿಗೆ ಇನ್ನೂ ಬಂದಿಲ್ಲ ಅಷ್ಟೇ. ಸೊ ವಿಲ್ ಸಿ ಹೇಗೆ ಬರತ್ತೆ ನೋಡೋಣ. ಹಾಂ, ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದು ನನ್ನ ವೈಫ್ ಈಗ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಮುಳುಗೋಗ್ತಾ ಇದ್ದಾರೆ. ನೆಕ್ಸ್ಟ್ ಯೂಟ್ಯೂಬ್ ಮಾಡೋದು ನನಗೇನೋ ಡೌಟು. ಸೊ ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ಇದ್ನ ಅಷ್ಟೇ. ಅದಕ್ಕಿಂತ ಹೆಚ್ಚಾಗಿ ಈಗ ಶಾಪಿಂಗ್ ಹೊರಟಿದೀವಿ, ಅದನ್ನ ಅವರು ಫುಲ್ ರೆಕಾರ್ಡ್ ಮಾಡ್ತಾರಂತೆ. ನೋಡೋಣ ಬನ್ನಿ. ಓಕೆ, ಶೋರ್. ಸೊ ಫ್ರೆಂಡ್ಸ್, ಇವತ್ತು ನಾವು ಶಾಪಿಂಗ್ ಮಾಡಕ್ ಬಂದಿದ್ದೀವಿ. ಇದು ಒಂದು ಸ್ಪೆಷಲ್ ಅಕೇಶನ್ಗೋಸ್ಕರ ನಾವು ಇವತ್ತು ಬಂದಿರೋ ಪ್ಲೇಸ್ ಬಂದು ವೆಸ್ಟ್ ಸೈಡು. ಸೊ ಶಿವಮೊಗ್ಗದಲ್ಲಿರೋರಿಗೆ ಆಲ್ಮೋಸ್ಟ್ ಗೊತ್ತಿದೆ. ಸೊ ಒಂದು ಸ್ಪೆಷಲ್ ಅಕೇಶನ್. ಇವತ್ತು ವಿಡಿಯೋನ ನಾನು ನಮ್ಮ ಮನೆಯವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ದೀನಿ, ಯಾಕಂದ್ರೆ ಲಾಸ್ಟ್ ಟೈಮೇ ಹೇಳಿದ್ದೆ ನಾನು ಅವ್ರಿಗೆ ಕೊಡ್ತೀನಿ ವಿಡಿಯೋನ ಅಂತ. ಇವತ್ತು ಫುಲ್ ಅವರೇ ವಿಡಿಯೋ ಮಾಡ್ತಾರೆ, ಹೇಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣ. ಬನ್ನಿ ಹೋಗುವ ಶಾಪಿಂಗ್. ಎಸ್ ಬನ್ನಿ ಹೋಗೋಣ. ಶಾಪಿಂಗ್ ಹೋಗ್ತಾ ಇದೆ. ಸೆಲೆಕ್ಷನ್ ಆಯ್ತಾ? ನೋಡು ಒಂದೆರಡು ಡ್ರೆಸ್ ಸೆಲೆಕ್ಷನ್ ಆಗಿದೆ, ನೋಡೋಣ. ಇನ್ನೂ ನೋಡ್ತಾನೆ ಇದ್ದಾಳೆ ಅವಳು. ಹೋಗೋಣ. ಹೆಣ್ಮಕ್ಳು ಬಟ್ಟೆ ತಗೊಳ್ಳೋದೇ ಒಂಥರ ಕಷ್ಟ, ಇವ್ರು ಸೆಲೆಕ್ಷನ್ ಮಾಡೋದು ಇನ್ನೂ ಕಷ್ಟ. ವೆಸ್ಟ್ ಸೈಡಲ್ಲಿ ಕಲೆಕ್ಷನ್ ಚೆನ್ನಾಗಿದೆ ಅಲ್ವಾ? ಆ್ಯಕ್ಚುಲಿ ವೆಸ್ಟ್ ಸೈಡಲ್ಲಿ ಚೆನ್ನಾಗಿದೆ ಅಂತ ಅಲ್ಲ, ಸೊ ನಮ್ಮ ಶಿವಮೊಗ್ಗದಲ್ಲಿ ಸಿಗುವಂಥ ಕಲೆಕ್ಷನ್ಸ್ ಇಲ್ಲೇ ಸ್ವಲ್ಪ ಚೆನ್ನಾಗೆ, ಹಾಗಾಗಿ ನೋಡೋಕೆ ಬಂದಿರೋದು ನಾನು. ನೋಡೋಣ, ಒಂದೆರಡು ಡ್ರೆಸ್ ಸೆಲೆಕ್ಟ್ ಮಾಡಿದ್ದೀನಿ, ಟ್ರಯಲ್ ಮಾಡಿ ನೋಡ್ತೀನಿ. ಇಷ್ಟ ಆದರೆ ತೊಗೋತೀನಿ, ಇಲ್ಲಾಂದರೆ ಇಲ್ಲ. ನೋಡುವ. ವೆಸ್ಟ್ ಸೈಡಲ್ಲಿ ಬಂದಿದ್ದೀವಿ, ಜಸ್ಟ್ ವಿಡಿಯೋಸ್ ಮಾಡ್ತಿದ್ದೀವಿ ಅಷ್ಟೇ. ಅದಕ್ಕೆ ಬಂದ್ಬಿಟ್ಟು ಯಾಕೆ ಮಾಡ್ತಾ ಇದ್ದೀರಾ ಅಂದರು. ಸೊ ನಾನು ಹೇಳಿದೆ, ನಾವು ಬ್ಲಾಗರ್ಸು ವಿಡಿಯೋ ಮಾಡ್ತೀವಿ ಅಂತ. ಅದಕ್ಕೆ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಕೇಳಿದ್ದಕ್ಕೆ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಈಗ ಏನಂತಿದ್ದಾರೆ, ಸ್ವಲ್ಪ ಆಫರ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅಂತ ಇದ್ದಾರೆ. ಇದು ಶಿವಮೊಗ್ಗ. ನಾವು ವೆಸ್ಟ್ ಸೈಡಲ್ಲಿ ಬಂದಿದ್ದು ನಮಗೇನೋ ವರ್ಕೌಟ್ ಆಗಲಿಲ್ಲ, ಬೇರೆ ಕಡೆ ನೋಡೋಣ ಬನ್ನಿ. ಆ್ಯಕ್ಚುಲಿ ಒಂದು ಡ್ರೆಸ್ ಇಷ್ಟ ಆಯಿತು, ಬಟ್ ಆದರೆ ಅಷ್ಟು ಕಂಫರ್ಟಬಲ್ ಅಂತ ಅನ್ನಿಸ್ಲಿಲ್ಲ. ಆಮೇಲೆ ರಿಪೀಟೆಡ್ಲಿ ಅದೇ ಥರದ್ದು ಹಾಕೋದು ನನಗೆ ಚೆನ್ನಾಗಿ ಅನಿಸಿಲ್ಲ, ಹಾಗಾಗಿ ಬೇಡ ಅಂತ ನಾನೇ ಕ್ಯಾನ್ಸಲ್ ಮಾಡಿದೆ. ನೋಡೋಣ, ಇನ್ನೂ ಹುಡುಕಬೇಕು, ಬಟ್ ನನಗೇನೋ ಅದು ಅಷ್ಟು ಇಷ್ಟ ಆಗಿಲ್ಲ. ಬಟ್ ಬ್ಲೂ ಕಲರ್ದು ಒಂದು ಡ್ರೆಸ್ ಇತ್ತು, ತುಂಬಾ ಚೆನ್ನಾಗಿತ್ತು. ಬಟ್ ಅಷ್ಟೇನು ಅಂದರೆ ಅದು ಸೈಜ್ ಆಗಲಿಲ್ಲ, ಎಸ್ ಇತ್ತು, ಹಾಗಾಗಿ ಸೈಜ್ ಆಗಲಿಲ್ಲ. ಬಟ್ ಇಟ್ ವಾಸ್ ನೈಸ್. ಆ್ಯಕ್ಚುಲಿ ಬ್ರ್ಯಾಂಡ್ಗಳ ಪ್ರಾಬ್ಲಮ್ಮೇ ಅದು. ಏನು ಅಂತಂದರೆ ಕೆಲವೊಂದು ಶಾಪ್ಸ್ ಮಾಡಬಾರ್ದು, ಕೆಲವೊಂದು ತೋರಿಸ್ಬಾರ್ದು ಅನ್ನೋದು ಅವ್ರ ತಲೆಯಲ್ಲಿರುತ್ತೆ. ಅವ್ರ ಪ್ರಕಾರ ನಾವು ಏನು ಅಂದ್ಕೊಂಡ್ರು ಅಂತಂದರೆ, ನಾವು ಡ್ರೆಸ್ಸಸ್ನ ವೇರ್ ಮಾಡಿ ಫೋಟೋಸ್ ಎಲ್ಲ ತೊಗೊಬಿಡ್ತೀವೇನೋ ಅಂತಂದರು. ಅದು ಅವ್ರ ತಪ್ಪು ಅಂತ ನಾನು ಹೇಳಲ್ಲ, ಬೇರೆಯವ್ರು ಯಾರೋ ಮಾಡೋದಕ್ಕೋಸ್ಕರ ನಮ್ಮನ್ನೆಲ್ಲರನ್ನೂ ಬ್ಲೇಮ್ ಮಾಡಬೇಕಾಗತ್ತೆ. ಸೊ ಸರ್ವಿಸ್ ಅನ್ನೋದಕ್ಕಿಂತ ಅವ್ರು ಬಂದು ಅಪ್ರೋಚ್ ಮಾಡಿದ ರೀತಿ ಚೆನ್ನಾಗಿರಲಿಲ್ಲ. ಬಂದು ಎಕ್ಸ್ಕ್ಯೂಸ್ ಮೀ ಅಂತ ಕೇಳಿ ಆ ರೀತಿ ಮಾಡ್ಬೋದಿತ್ತು. ಸಡನ್ನಾಗಿ ಬಂದುಬಿಟ್ಟು ವಿಡಿಯೋ ಯಾಕೆ ಮಾಡ್ತಾ ಇದ್ದೀರಾ ಅಂತೇಳಿ ರಫ್ ಆಗಿ ಮಾತಾಡಿದ್ದು ಚೆನ್ನಾಗಿ ಅನಿಸ್ಲಿಲ್ಲ ನನಗೆ. ಅಷ್ಟು ಬಿಟ್ಟರೆ ಬೇರೆ ಏನೋ ಪ್ರಾಬ್ಲಮ್ ಏನಿಲ್ಲ. ಬಟ್ ಬ್ರ್ಯಾಂಡ್ಗಳಲ್ಲಿ ಅದು ಕಾಮನ್, ವೆಸ್ಟ್ ಸೈಡ್ ಅಂತ ಅಲ್ಲ, ಎಲ್ಲ ಬ್ರ್ಯಾಂಡ್ಸಲ್ಲೂ ಅದು ಕಾಮನ್ನು. ವಿಡಿಯೋ ಶೂಟ್ಸ್ ಎಲ್ಲ ಮಾಡೋಕ್ಕೆ ಬಿಡಲ್ಲ. ಆ್ಯಂಡ್ ದೆನ್ ನಾವು ಮಾಡಿದ್ದು ಮೇ ಬಿ ಅವರಿಗೆ ಅದು ಇಷ್ಟ ಆಗಿಲ್ಲ ಅಷ್ಟೇ. ಅಷ್ಟೆಲ್ಲ ನಮಗೆ ಒಳ್ಳೆ ಮನಸ್ಸಿಲ್ಲ. ನಾನು ಇರೋದನ್ನ ಹೇಳ್ತಾ ಇದ್ದೀನಿ, ನಮ್ದೇನಿದ್ರು ಡೈರೆಕ್ಟ್ ಶಾಟ್. ಸೊ ನಿಜವಾಗ್ಲೂ ಅವರು ಸೇಲ್ಸ್ ಟೀಮ್ ಸರಿ ಇಲ್ಲ. ಮ್ಯಾನೇಜರ್ ಇದ್ರ ಬಗ್ಗೆ ಒಂಚೂರು ಆ್ಯಕ್ಷನ್ ತೋರಿಸಿ. ಸೊ ಈಗ ಫೈನಲಿ ಅಲ್ಲಿ ನಮಗೆ ಏನೋ ಅಷ್ಟು ಸ್ಯಾಟಿಫೈ ಆಗಲಿಲ್ಲ, ಹಾಗಾಗಿ ನಮ್ಮ ಶಿವಮೊಗ್ಗದ ಸಿಟಿ ಸೆಂಟ್ರ್ ಮಾಲಿಗೆ ಈಗ ಹೋಗ್ತಾ ಇದ್ದೀವಿ. ಅಲ್ಲಿ ಎಲ್ಲ ಥರದ ಬ್ರ್ಯಾಂಡ್ ಸಿಗುತ್ತೆ, ಲೈಕ್ ರೆಡ್ಮೋ, ಅದರಲ್ಲೆಲ್ಲ ಯೂಶುವಲ್ ಆಗಿ ಮ್ಯಾಕ್ಸ್, ಆಮೇಲೆ ಯೂಸ್ತಾ ಎಲ್ಲ ರೀತಿಯ ಬ್ರ್ಯಾಂಡ್ಸ್ ಎಲ್ಲ ಸಿಗುತ್ತೆ. ನೋಡಿ, ಇದು ನಮ್ಮ ಶಿವಮೊಗ್ಗದ ಮಾಲು. ಕ್ರೇಜಿ ಹೋಗೋಣ ಬನ್ನಿ ಒಳಗಡೆ. ಸೊ ಬರ್ತಿದ್ದಂಗೆ ನಮಗೆ ಟ್ರೆಂಡ್ಸಲ್ಲಿ ಏನೋ ಒಂದು ಆಫರ್ ಕೂಪನ್ ಕೊಟ್ಟಿದ್ದಾರೆ. ಸೊ ನಿಮಗೆ ಟ್ರೆಂಡ್ಸ್ ಬಗ್ಗೆ ಏನಾದರೂ ಓಕೆನಾ? ಅಲ್ಲೋಗೋಣ.
ನೋಡೋಣ ಎಲ್ಲ ಕಡೆ ಒಂದ್ಸಲಿ ಸರ್ಚ್ ಮಾಡ್ಬೇಕಲ್ಲ, ಹಾಗಾಗಿ ನೋಡೋಣ. ಓಕೆ, ಇಲ್ಲೆಲ್ಲ ಸಮಸ್ಯೆ ಇರಲ್ಲ ಲಿಟ್ರಲಿ, ಯಾಕಂದ್ರೆ ಇಲ್ಲಿ ಆಲ್ರೆಡಿ ಮಾಡಿದೀವಿ ಸುಮಾರು ಸಲ. ಸೊ ಆಫರ್ ಇದೆ, ನೋಡೋಣ ಹೌ ವಾಸ್ ದ ರಿಯಾಕ್ಷನ್. ಇನ್ನೂ ತುಂಬ ಇದೆ ಇಲ್ಲಿ ಶಾಪ್ಸು, ಬಾ ಅಲ್ಲಿ ಹೋಗೋಣ. ಆ್ಯಕ್ಚುಲಿ ರಾಂಗ್ ಸೆಲೆಕ್ಷನ್ ಅಂದರೆ ಈ ಪ್ಲೇಸು. ಬೇರೆ ಡೈಲಿ ವೇಸ್ ಲೈಕ್ ನಾರ್ಮಲ್ ಕ್ಯಾಶುವಲ್ ವೇಸಿಗೆಲ್ಲ ಓಕೆ ಚೆನ್ನಾಗಿದೆ, ಬಟ್ ಆದರೆ ನಾಟ್ ಫಾರ್. ನೋಡೋಣ ವಿಲ್ಸಿ. ತೊಗೊಂಡಿದ್ದೀನಿ ಒಂದು ವೈಟ್ ಶರ್ಟು, ನೋಡೋಣ. ನನ್ನ ಹತ್ರ ಸುಮಾರಿದೆ ವೈಟ್ ಶರ್ಟು, ಬಟ್ ಆದರೂ ಮತ್ತೆ ವೈಟ್ ಶರ್ಟು. ಟ್ರಯಲ್ ನೋಡು ಅಂತ ಹೇಳಿ ಕಳಿಸ್ತಾ ಇದ್ದೀನಿ. ಟ್ರಯಲ್ ನೋಡಿಬಿಟ್ಟು ಆಮೇಲೆ ಶಾಪಿಂಗ್ ಮಾಡೋದು ಈಸಿನೇ ಅಲ್ಲ. ನಾನು ಹುಡುಕ್ತಾ ಇರುವಂಥ ಪರ್ಫೆಕ್ಷನ್ ತುಂಬ ರಾಂಗ್ ಇದೆಯಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇದೆ ಆ್ಯಕ್ಚುಲಿ ಏನಂದರೆ ಬೇರೆ ಕಡೆ ಇದೆ, ಅಲ್ಲೋಗಿ ನೋಡೋಣ. ತುಂಬ ಡೆಪ್ತಾಗಿ ಹುಡುಕ್ಬೇಕು, ನೋಡೋಣ. ಬಟ್ ನನಗೆ ಅದೇ ಥೀಮಲ್ಲಿ ಬೇಕು. ಸೊ ಬಟ್ ಸಿಗೋ ತನಕ ಬಿಡಲ್ಲ, ಹುಡುಕೆ ಬೇಕು ಅವನಿಗೆ ಹುಡುಕೋದೇ ಕಷ್ಟ ಆಗಿರೋದು. ಇಲ್ಲ ಇಲ್ಲಿ ನೋಡ್ಕೊಂಡು ಸೊ ಮ್ಯಾಕ್ಸ್ ಹೋಗೋಣ ಅಂತ ಬಂದಿದ್ದೀವಿ. ನೋಡೋಣ ಇಲ್ಲ ಏನಾದರೂ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಇದೆಯಲ್ಲ ಇಲ್ಲೇ, ಎಲ್ಲಿದೆ? ಅವನೇ ಹಾಕೊಂಡಿದ್ದಾನಲ್ಲ, ಇವನೇ ಹಾಕೋ. ಸೊ ನಮಗೊಂದು ಪ್ಯಾಂಟ್ ಸಿಕ್ಕಿದೆ, ಸೇಮ್ ಅಲ್ಲಿ ಹೋಗಬೇಕು. ಸೊ ಹೋಗೋಣ ಬನ್ನಿ. ಹೆಣ್ಮಕ್ಳು ಸಿಗೋದೇ ಕಷ್ಟ ಅಂದರೆ ಗಂಡು ಮಕ್ಳದು ಕಷ್ಟ. ಓ ಮೈ ಗಾಡ್, ಇಟ್ಸ್ ನಾಟ್ ಈಸಿ ಟು ಶಾಪ್. ಆ್ಯಕ್ಚುಲಿ ಏನೋ ಹೇಳ್ತಾರಲ್ಲ, ಹೇಗೆ ಅಂದರೆ, ಸೊ ನಾವು ಎಲ್ಲಿ ಬಂದಿರ್ತೀವೋ ಅಲ್ಲಿ ಬಂದು ಚೂಸ್ ಮಾಡಿದ್ರೇ ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಡ್ರೆಸ್ಸಸ್ ಸಿಗೋದು. ಸೊ ನಮ್ಮ ಮನೆಯವರಿಗೆ ಪ್ಯಾಂಟ್ ಸಿಕ್ತು ಮ್ಯಾಕ್ಸಲ್ಲಿ. ಶರ್ಟ್ ಅವ್ರ ಹತ್ರ ವೈಟ್ ಇದೆ, ಸೊ ನೋಡೋಣ ಅಂತ ಬೇಡ ಅಂತ ನಾನೇ ಕ್ಯಾನ್ಸಲ್ ಮಾಡಿಸಿದ್ದೀನಿ. ನೋಡೋಣ ನೆಕ್ಸ್ಟ್ ಅವರಿಗೆ ಶರ್ಟ್ ಒಂದು ಕಾಂಬಿನೇಷನ್ ಮಾಡಿದ್ರೆ ಆಗುತ್ತೆ. ಪ್ಯಾಂಟ್ ಸೆಟ್ ಆಯಿತು ನೋಡಿ, ಹೀರೋ ಥರ ಬರ್ತಾಯಿದ್ದಾನೆ ನನ್ನೆಲ್ಲ. ಅವ್ನ ಡ್ರೆಸ್ಸಿಗೆ ಅವನೇ ಪೇ ಮಾಡ್ಕೊತಿದ್ದಾನೆ ಪಾಪ. ನನ್ನ ಗಂಡನಿಗೆ ಯಾವಾಗಲೂ ಹೀಗೆ ಆಗುತ್ತೆ, ಜಸ್ಟ್ ಏನಾದ್ರು ಪ್ರಾಬ್ಲಮ್ ಆಗಿ ನಾನು ಪೇ ಮಾಡ್ತೀನಿ ಅಂದಾಗ ಪ್ರಾಬ್ಲಮ್ ಆಗುತ್ತೆ. ಹಾಗಂತ ನಾನೇನು ಪೇ ಮಾಡಲ್ಲ. ಸಿ ಕಿಡ್ಸ್ ಎಲ್ಲ ನೋಡಿ ಈಗಲೇ ಶಾಪಿಂಗ್ ಮಾಡಿ ಶಾಪಿಂಗ್ ಬ್ಯಾಗ್ ಇಟ್ಕೊಳ್ಳೋ ರೇಂಜಿಗೆ ಆಗ್ಬಿಟ್ಟಿದ್ದಾರೆ. ನನಗೊಂದು ಡ್ರೆಸ್ ಕಲೆಕ್ಟ್ ಆಗಿದೆ, ತಗೊಂಡಿದ್ದೀನಿ. ಆಫ್ಟರ್ 1.5 hour ವಿ ಗಾಟ್ ಒನ್ ಡ್ರೆಸ್. ಒಂದೇ ಡ್ರೆಸ್. ಸೊ ಅಲ್ಲಿ ಮುಗಿಸ್ಕೊಂಡು ಇವಾಗ ಬೇರೆ ಮಾಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಜುಡಿಯೋ ಮತ್ತು ಈಸಿ ಬೈ ಇದೆ, ಅಲ್ಲೂ ಕೂಡ ಸ್ವಲ್ಪ ಮಾಲ್. ಅಲ್ಲೂ ಕೂಡ ಸ್ವಲ್ಪ ಶಾಪ್ ಮಾಡಿದ್ದೀವಿ. ಸೊ ಇದೇ ಮಾಲ್ ನೋಡಿ. ಸೊ ನೆಕ್ಸ್ಟ್ ಮಾಲಿಗೆ ವಿಸಿಟ್ ಮಾಡಿದ್ದೀವಿ. ಈಗ ವಿಡಿಯೋನ ನಮ್ಮ ಮನೆಯವ್ರು ಕಂಟಿನ್ಯೂ ಮಾಡ್ತಾರೆ. ಇಷ್ಟೋ ತನಕ ಅವ್ರ ಶಾಪಿಂಗ್ ಆಗಿತ್ತು, ಹಾಗಾಗಿ ನಾನು ವಿಡಿಯೋ ಮಾಡ್ತಾ ಇದ್ದೆ. ಇವಾಗ ನನ್ನ ಶಾಪಿಂಗು ಅವ್ರು ಕಂಟಿನ್ಯೂ ಮಾಡ್ತಾರೆ. ಫೈನಲಿ ಇವಾಗ ವಿನಾಯಕ ಫಾರೆಕಾ ಮಾಲ್, ಶಿವಮೊಗ್ಗದ ಹೊಸ ಮಾಲಿಗೆ ವಿಸಿಟಿಂಗ್. ನೋಡೋಣ ಬನ್ನಿ. ಎಂಟ್ರಿ ಇಲ್ಲಂತ, ಓಪನ್ ಆಗುತ್ತಾ? ಎಂಟ್ರಿ ಇಲ್ಲೇ ಅಲ್ಲ ಇಲ್ಲೇ ಈಸಿ ಬೈ ಆ್ಯಂಡ್ ಸ್ಟುಡಿಯೋ ಎರಡು ಅವೈಲೇಬಲ್ ಇದೆ. ಸೊ ಯಾವ್ದ್ರೊಳಗೆ ಹೋಗ್ತೀವಿ ಈಗ ನಾವು ಫಸ್ಟು? ಈಸಿ ಬೈ. ಯಾರಾದರೂ ಪ್ರೆಗ್ನೆಂಟ್ ವುಮೆನ್ಸ್ ಇದ್ದರೆ ಇಲ್ಲಿ ನಿಧಾನಕ್ಕೆ ನೀಟಾಗಿ ಇಳ್ಕೊಂಡು ಬನ್ನಿ. ನಾನು ನಿಧಾನಕ್ಕೆ ಇಳ್ಕೊಂಡು ಹೋಗ್ತಾ ಇದ್ದೀನಿ, ಜಾರತ್ತೆ. ಬಾಯ್. ಸೊ ಈಸಿ ಬೈ ಎಲ್ಲಿ ನೋಡೋಣ ಕಲೆಕ್ಷನ್ಸ್ ಹೆಂಗಿದೆ ಅಂತ ನೋಡೋಣ. ಏನೋ ಎಕ್ಸ್ಪೆಕ್ಟ್ ಮಾಡ್ಕೊಂಬಂದರೆ ಇಲ್ಲಿ ಏನು ಚೆನ್ನಾಗೇ ಇಲ್ಲ, ಬೇಡ. ಆ್ಯಕ್ಚುಲಿ ಸಿಗಲಿಲ್ಲ. ವಿಲ್ಸಿ ಹೊರಗಡೆ ಹೋಗ್ಬಿಟ್ಟು ನೋಡೋಣ, ಏನಾದರೂ ಪ್ಲ್ಯಾನ್ಸ್ ಹೊರಗಡೆ ನೋಡೋಣ. ಆಸೆ ಇದೆ ನನಗೆ. ಪರ್ಟಿಕ್ಯುಲರಾಗಿ ಹೆಂಗೆ ಬೇಕು? ಪರ್ಟಿಕ್ಯುಲರಾಗಿ ಹೀಗೆ ಬೇಕು ಅಂತ ಹೇಳ್ಬಿಟ್ಟು ನನಗೆ ಥಾಟ್ಸ್ಗಳಿದೆ. ಆ ಥಾಟಿಗೆ ತಕ್ಕಂಗೆ ಡ್ರೆಸ್ ಹುಡುಕ್ತಿರೋದು. ಅದಕ್ಕೆ ಯಾಕೆ ಇಷ್ಟೆಲ್ಲ ರಿಸ್ಕ್ ತೊಗೊಂಡು ಹುಡುಕ್ಬೇಕು ನಾವು? ಹುಡುಗಿಯವ್ರ ಬಟ್ಟೆ ಈಗಿಂದ ಅಲ್ಲ, ಯಾವಾಗಿಂದನೂ ಅದೇ ಪ್ರಾಬ್ಲಮ್, ಎಲ್ರಿಗೂ ಅದೇ ಪ್ರಾಬ್ಲಮ್, ಸಿಗಲ್ಲ. ಜುಡಿಯೋ ಎಲ್ಲಿ ನೋಡು. ಅದು ಹೆಂಗೋ ಮನ್ಸು ಬರೋದು ನಿಂಗೆ ರಿಪೀಟೆಡ್ಲಿ ಡ್ರೆಸ್ಸಸ್ಗಳನ್ನ ಹಾಕ್ಸೋಕ್ಕೆ. ಹೇಳಿಲ್ಲಪ್ಪ, ನಿನಗೆ ಕೇಳ್ತಾ ಇರೋದು. ಮನೇಲಿ ಒಂದು ಕೇಸರಿ ಕಲರ್ ಇತ್ತಲ್ಲ, ಅದನ್ನೇ ಹಾಕು. ಹಾಂ
ನಿನಗೆ ಮಾತ್ರ ಹೊಸದು ಬೇಕು, ನನಗೆ ಮಾತ್ರ ಅದು ಬೇಕಾ? ಎಲ್ಲಿ ಏನು ನನಗೆ ಸುಮಾರು ಬಟ್ಟೆಗಳಿದೆ ಬಾ. ಇಲ್ಲ ಆನ್ಲೈನಲ್ಲಿ 2 ಡೇಸಲ್ಲಿ ತರಿಸ್ತೀನಿ ಬಾ. 2 ಡೇಸಲ್ಲಿ? ಎಸ್, 2 ಡೇಸಲ್ಲಿ. ಇಡೀ ಶಿವಮೊಗ್ಗದಲ್ಲಿ ನೀವು ಬಟ್ಟೆ ಸಿಗ್ತಾ ಇಲ್ಲ ಅಂದ್ರೆ? ಶಿವಮೊಗ್ಗದಲ್ಲಿ ನಿಜವಾಗ್ಲೂ ಕಲೆಕ್ಷನ್ಸ್ ಇಲ್ಲ ಫ್ರೆಂಡ್ಸ್, ಸುಮ್ಮನೆ ಹೇಳೋದಿಲ್ಲ. ತುಂಬಾ ಕಮ್ಮಿ, ನಿಧಾನ ಕೊಡ್ಬೇಕು, ನಮಗೆ ಟೈಮ್ ಇಲ್ಲ. ನಮ್ಮ ಥಾಟ್ಸಿಗೆ ತಕ್ಕಂಗಿಲ್ಲ, ತುಂಬಾ ಕಮ್ಮಿ ಇದೆ. ಬಟ್ ನನಗೀಗ ಒಂದು ಪ್ರಮೋಷನ್ ಇದೆ, ನಾನು ಪ್ರಮೋಷನಿಗೆ ಬೇರೆ ಹೋಗ್ಬೇಕು. ಸೊ ನನಗೆ ಟೈಮ್ ಇಲ್ಲ. ಜುಡಿಯೋನು ನೋಡಿದ್ವಿ, ಈಸಿ ಬೈನು ನೋಡಿದ್ವಿ, ಎರಡೂ ಕೂಡ ನಮ್ಮ ಕಲೆಕ್ಷನಿಗೆ ತಕ್ಕಂಗೆ ಸಿಗಲಿಲ್ಲ. ನೋಡೋಣ, ಪ್ರಮೋಷನ್ ಮುಗಿಸ್ಕೊಂಡು ಕಾಫಿ ಕುಡಿಯೋಣ ಅಂತ ಹೇಳಿ ಕೂತಿದ್ದೀವಿ. ಸ್ವಲ್ಪ ಎನರ್ಜಿ ತಗೊಂಡು ಮೇಲ್ಗಡೆ ಹರ್ಷದಲ್ಲಿ ಪ್ರಮೋಷನ್ ಇದೆ. ಕಂಟಿನ್ಯೂಸ್ ಶಾಪಿಂಗ್ ಮಾಡ್ತಾ ಇದ್ರೆ ಸ್ವಲ್ಪ ಸುಸ್ತಾಗುತ್ತೆ. ತುಂಬಾ ದಿನ ಆಯ್ತಲ್ಲ, ಸ್ವಲ್ಪ ತುಂಬಾ ದಿನಾನೇ ಆಯ್ತು. ಒಂದು 2 hours 3 hours ಎಲ್ಲ ಹೊರಗಡೆ ಇದ್ದು ತುಂಬ ದಿನನೇ ಆಯಿತು. ನಾವು ಜಾಸ್ತಿ ಬಂದಿಲ್ಲ, ಹಾಗಾಗಿ ಇವಾಗ ಕಾಫಿ ಕುಡ್ಕೊಂಡು ಏನಾದ್ರು ಸ್ನ್ಯಾಕ್ ತಿನ್ಕೊಂಡು ಹರ್ಷದಲ್ಲಿ ಪ್ರಮೋಷನ್ ಮುಗಿಸ್ಕೊಂಡು ಮತ್ತೆ ಶಾಪಿಂಗ್ ಕಂಟಿನ್ಯೂ ಮಾಡಬೇಕು. ಬಿಕಾಸ್ ನಮಗೆ ವೀಕ್ ಡೇಸಲ್ಲಿ ಅಷ್ಟು ಟೈಮ್ ಆಗಲ್ಲ, ಹಾಗಾಗಿ ವೀಕೆಂಡ್ಸಲ್ಲೇ ಮುಗಿಸ್ಕೊಂಡು. ನಾಳೆಯಿಂದ ಅಂತೂ ಫ್ರೀ ಇಲ್ಲ. ಹಾಂ, ಅವ್ರು ಫ್ರೀ ಇರಲ್ಲ, ಹಾಗಾಗಿ. ಬಟ್ ಅವ್ರದ್ದು ಶಾಪಿಂಗ್ ಆಯಿತು, ನಾನು ಒಬ್ಬಳೇ ಎಲ್ಲ ಶಾಪಿಂಗ್ ಹೋಗಲ್ಲ, ಹಾಗಾಗಿ ನೋಡಿ. ಹುಡುಗಿಯವರಿಗೆ ಬಟ್ಟೆ ಸಿಗೋದು ತುಂಬ ಕಷ್ಟ. ಇವ್ರು ಹೇಳ್ತಾರ ಹುಡುಗರ್ದು ಹಿಂಗೆ ಹೋಗಿ ಹಿಂಗೆ ಎತ್ಕೊಂಡ್ ಬರ್ಬೋದು. ಏನಿಲ್ಲ, ಅವ್ರು ಹುಡ್ಕೋಕ್ಕೂ ಕಷ್ಟ ಆಯ್ತು. ಅಂದ್ರೆ ನೀನು ಒಂದು ಅದು ಏನದು ಅದೊಂದು ಸ್ಪೆಷಲ್ ಅಕೇಶನ್ಗೆ ಅದಕ್ಕೆ ಅಂತ ಬೇಕಿದೆ, ಹಂಗಾಗಿ ಹುಡುಕ್ತಾ ಇದೀವಿ ಅಷ್ಟೇ. ಅಲ್ಲ, ಬರೀ ತಗೊಳ್ಳೋದು ಅಂತ ಇಂಪಾರ್ಟೆಂಟ್ ಅಲ್ಲ, ಅದು ಸೆಟ್ ಆಗಬೇಕು, ಸೈಜ್ ಕರೆಕ್ಟ್ ಆಗಬೇಕು, ಎಲ್ಲ ಹಾಕಿ ನೋಡಬೇಕು, ಅದಕ್ಕೆಲ್ಲ ಟೈಮ್ ಹಿಡಿಯುತ್ತೆ ಆ್ಯಕ್ಚುಲಿ ಅದು ಹೇಳ್ಬೇಕಂದ್ರೆ. ಸೊ ಅದೊಂದು ಆಯಿತು. ಬಟ್ ಇನ್ನು ಬ್ಲೌಸ್ದು ಅದೆಲ್ಲ ಸ್ವಲ್ಪ ಇದು ಮಾಡೋದಿದೆ, ನೋಡೋಣ ಅಂತ. ಸೊ ಅವನು ಆರ್ಡರ್ ಮಾಡಿದ್ದಂಥ ಬರ್ಗರ್ ಅಲ್ಲ ಇದೆಯಾ? ಚಾಟ್ಸ್ ಸ್ವಲ್ಪ ಹಸುವಾಗಿದೆ, ಹಾಗಾಗಿ ಬರ್ಗರ್ ತಿನ್ನೋಣ ಅಂತ ಹೇಳಿ ವೆಜ್ ಬರ್ಗರ್ ತೊಗೊಂಡಿದ್ವಿ. ತಿಂದ್ಬಿಟ್ಟು ಕಾಫಿ ಕುಡಿದು ಆಮೇಲೆ ನೆಕ್ಸ್ಟು ಶೂಟ್. ಇದನ್ನ ಕಟ್ ಮಾಡ್ಬೇಕಿತ್ತ ಅಂತ ಕೇಳಿದೆ. ಮನೆಯವರಿಗೆ ಕೆಚಪ್ ಇಲ್ದಲೆ ತಿನ್ನಕ್ಕಾಗದೇ ಇಲ್ಲ. ಯಾವುದೇ ಐಟಮ್ ಇದ್ರೂ ಒಂಚೂರು ಕೆಚಪ್ ಇರಬೇಕು, ಇಲ್ಲಾಂದ್ರೆ ಮಜಾ ಬರಲ್ಲ. ತಿನ್ಬಿಟ್ಟು ಟೇಸ್ಟ್ ಹೇಳ್ತೀನಿ ಹೇಗಿದೆ. ಆಮೇಲೆ ಕಾಲ್. ಆ್ಯಕ್ಚುಲಿ ಬರ್ಗರ್ ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಸೊ ನಾವು ಶಾಪಿಂಗ್ ಮಾಡೋಕ್ಕೆ ಬಂದಾಗ ಈಗ ಹೊಸದಾಗಿ ಒಂದು ವಿಶೇಷಸ್ ಅಂತ ಹೇಳಿ ಓಪನ್ ಆಗಿದೆ. ಸೊ ಐಟಮ್ಸ್ ಇನ್ನೂ ಅಪ್ಲೋಡ್ ಮಾಡ್ತೀರಾ. ಸೊ ನೆಕ್ಸ್ಟ್ ನನ್ನ ವ್ಲಾಗಲ್ಲಿ ಇವ್ರದ್ದೊಂದು ಪ್ರಮೋಷನ್ ಬರುತ್ತೆ, ನೀವು ನೋಡ್ಬೋದು. ಸೊ ನನ್ನ ಫ್ರೆಂಡ್ ಒಬ್ರು ಒಳಗಡೆ, ಇವರು ನನ್ನ ಒಂದು ಹಳೆ ಫ್ರೆಂಡ್, ಇವರು ನಮ್ಮ ಹೊಸ ಫ್ರೆಂಡ್. ಓಕೆ, ಇವರು ಅಂತೂ ಸ್ವಲ್ಪನೂ ಕೊಡದೆ ತಿಂತಾ ಇದ್ದಾರೆ. ಅದಕ್ಕೆ ನಾನು ಸಪ್ರೇಟಾಗಿ ಕಾರ್ನ್ ರೋಲ್ನ ತರಿಸ್ಕೊಂಡಿದ್ದೀನಿ. ಕಾರ್ನ್ ರೋಲ್ ತಿಂತೀನಿ, ಟ್ರೈ ಮಾಡೋಣ ಹೆಂಗಿದೆ ನೋಡೋಣ. ಚೆನ್ನಾಗಿದೆ, ಇನ್ನೊಂದು ಟ್ರೈ ಮಾಡಿ. ಆ್ಯಕ್ಚುಲಿ ಚೆನ್ನಾಗಿದೆ. ಒಂದು ಸ್ವಲ್ಪ ತಿಂತೀನಿ ನೋಡೋಣ. ತಿನ್ನು, ಬಿಸಿ ಇದೆ. ಕಾರ್ನ್ ರೋಲ್ ಚೆನ್ನಾಗಿದೆ, 50 rupees ವರ್ತ್. ಚೆನ್ನಾಗಿದೆ, ಬಟ್ ಬಿಸಿ ಇದೆ. ಇರ್ಬೇಕು. ಈ ಒಂದು ವಿಡಿಯೋನ ನಾನೇ ಎಡಿಟ್ ಮಾಡ್ತೀನಿ, ನಾನೇ ಪ್ರಮೋಷನ್ ಮಾಡ್ತಿರ್ತು. ಸಾರಿ, ನಾನೇ ವಿಡಿಯೋ ಮಾಡ್ತೇನೆ. ಒಂದು ವಾರ ಬೇಕಾದ್ರೂ ಟೈಮ್ ಕೊಡ್ತೀನಿ, ಅವನೇ ಮಾಡಲಿ, ಅವನೇ ಎಲ್ಲ ಎಡಿಟ್ ಮಾಡ್ಕೊಳ್ಳಿ, ಏನು ಬೇಕಲ್ಲ. ನೋಡ್ರ ಬಟ್ ಹೆಂಗೆ ಮಾಡ್ತಾನೆ ಅಂತ. ಬಿಸಿ ಇದೆ. ಆಫ್ಟರ್ 6 months ನಾನು ಆ್ಯಕ್ಚುಲಿ ಬರ್ಗರ್ ತಿಂದಿದ್ದು, ಚೆನ್ನಾಗಿತ್ತು. ನಾನು ತಿಂದೇ ಇಲ್ಲ ಆ್ಯಕ್ಚುಲಿ ಬರ್ಗರ್ನ, ಯಾಕಂದರೆ ನಾನು ಔಟ್ಸೈಡ್ ಫುಡ್ ತಿಂತಾ ಇರಲಿಲ್ವಲ್ಲ, ಹಾಗಾಗಿ ತಿಂದೇ ಇಲ್ಲ. ಆಫ್ಟರ್ 6 months ತಿಂದಿರೋದು. ಕಾರ್ನ್ ರೋಲೇ ಸಖತ್ತಾಗಿದೆ ಗುರು, ನನಗೆ ಸೀರಿಯಸ್ಲಿ ಇಷ್ಟ ಆಗ್ತಿದೆ. ನೀವೇನಾದರೂ ಈ ಪಾರೇಕ ವಿನಾಯಕ ಬಾಲಿಗೆ ಬಂದರೆ ಮಸ್ಟ್ ಟ್ರೈ. ಚಿಕ್ಕ ಶಾಪ್ ಇದೆ, ಬುಕ್ಕಿ ದುನಿಯಾ ಅಂತ. ನಮಗೆ ಇಲ್ಲಿ ಅವೈಲಬಲ್ ಇರುತ್ತೆ ಬುಕ್ಸ್ ಎಲ್ಲ. ಈ ಕಡೆ ಯಾರಾದರೂ ಬಂದರೆ ವಿಸಿಟ್ ಮಾಡಿ ಬುಕ್ಸ್ನ ತೊಗೊಳ್ಳಿ.
ಬಿಕಾಸ್ ನಾನು ಬೇಸಿಕಲಿ ಬುಕ್ ಲವರ್ ಆಗಿರೋದ್ರಿಂದ ನಿಮಗೆ ಇದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇವಾಗ ಹರ್ಷಾಗಿ ಬಂದಿದ್ದೀವಿ, ಪ್ರಮೋಷನ್ ಇದೆ, ಮುಗಿಸ್ಕೊಂಡು ಹೋಗಬೇಕು. ಆ್ಯಕ್ಚುಲಿ ವಿಡಿಯೋ ಶೂಟ್ ಎಲ್ಲ ಮುಗಿದಿದೆ, ಈಗ ವಾಪಸ್ ಹೋಗ್ತಾ ಇದ್ದೀವಿ. ಮನೆಯವ್ರು ಫೈನಲ್ ಟಚ್ ಫುಡ್ಸ್ನ ತೊಗೋತಾ ಇದ್ದಾರೆ. ಸೊ ಶಾಪಿಂಗ್ ಬಂದಿದ್ರಲ್ಲಿ ಅವ್ರದ್ದು ಒಂದೇ ಡ್ರೆಸ್ ಒಂದೇ ಶಾಪ್ ಆಗಿದ್ದು, ಬೇರೆ ಯಾವುದೂ ಶಾಪಿಂಗ್ ಮಾಡೋಕ್ಕಾಗಲಿಲ್ಲ. ಸೊ ವಿ ಆರ್ ಹೆಣಿಂಗ್ ಹಾಂ, ಶಾಪಿಂಗ್ ಇಲ್ಲ, ನಾಳೆ ನಾಡಿದ್ರಲ್ಲಿ ಯಾವಾಗಾದ್ರು ಮಾಡ್ತೀವಿ, ಸದ್ಯಕ್ಕಂತೂ ಇಲ್ಲ. ಈಗ ಮನೆಗೆ ವಾಪಸ್ ಹೋಗೋಣ. ಮನೆಗೆ ಹೋಗೋಣ. ಸಾಕಾಯ್ತಾ? ಸುಸ್ತಾಯ್ತಾ? ಸಾಕಾಗಿ ಸುಸ್ತಾಗಲಿಲ್ಲ, ಬಟ್ ಟೈಮ್ ಈಸ್ ಆಲ್ರೆಡಿ 8 o'clock. ನನ್ನ ಮಗು 9 ಗಂಟೆ ಜೊತೆಗೆ ಊಟ ಅನ್ನತ್ತೆ, ಹಾಗಾಗಿ ಹೋಗುವ ಅಷ್ಟೇ. ಎಷ್ಟು ಎನರ್ಜಿ ಇರುತ್ತೋ ಅಷ್ಟೇ ವರ್ಕ್ ಮಾಡಬೇಕು, ಜಾಸ್ತಿ ವರ್ಕ್ ಮಾಡೋಕ್ಕೆ ಹೋಗಬಾರ್ದು. ಆ್ಯಂಡ್ ದೆನ್ ಜಾಸ್ತಿ ಸ್ಟ್ರೆಸ್ ಕೂಡ ನಾನು ಮಾಡ್ಕೊಳ್ಳೋದಿಲ್ಲ. ಇನ್ನೂ ಒಂದು ಟೈಮ್ ಇದೆ ಅಲ್ಲ, ಅವಾಗ ಒಂದೊಂದೇ ದಿನ ಒಂದೊಂದು ಐಟಮ್ಸ್ನ ಪರ್ಚೇಸ್ ಮಾಡಿದೆ. ಸೊ ನಮ್ಮ ಮನೆಯವರಂತೂ ವಿಡಿಯೋ ಮಾಡ್ತೀನಿ ಅಂತ ಅರ್ಧಂಬರ್ಧ ವಿಡಿಯೋಗಳನ್ನೆಲ್ಲ ಮಾಡಿದ್ರು. ನಾನು ಒಂಚೂರು ಬ್ಲಾಗಲ್ಲಿ ಬಿಸಿ ಇದ್ದೀನಿ, ನಾನು ಅದನ್ನು ಮಾಡಿ ಇದನ್ನು ಮಾಡಿದ್ರೆ ನನಗೊಂಥರ ಅವರು ಹಾಗೆ ಸ್ವಲ್ಪ ಫ್ರೀಯಾಗಿ ಮಾಡಲ್ಲ ಅಂತ ನಾನೇ ಕಂಪ್ಲೀಟಾಗಿ ಎಂಡ್ ಮಾಡ್ತಾ ಇದ್ದೀನಿ. ಹೋಗೋಣ ಬನ್ನಿ, ಮನೆಗೆ ಹೋಗಿ ಇನ್ನೂ ಕಂಪ್ಲೀಟಾಗಿ ಎಂಡ್ ಮಾಡ್ತೀನಿ. ಓಕೆ. ಸೊ ಫೈನಲಿ ಮನೆಗೆ ಬಂದಿದ್ದೀವಿ. ಈಗ ವಿಡಿಯೋನ ಎಂಡ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಅವರು ವಿಡಿಯೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡೋಕ್ಕಾಗಿಲ್ಲ, ಯಾಕಂತಂದರೆ ಅವರು ಅವ್ರ ವ್ಲಾಗಲ್ಲಿ ಬ್ಯುಸಿ ಇದ್ದರು, ಹಾಗಾಗಿ ಅವರು ಮಾಡೋಕ್ಕಾಗಿಲ್ಲ. ದಟ್ಸ್ ಓಕೆ. ಬಟ್ ಇವತ್ತು ಎಷ್ಟಾಗುತ್ತೋ ಅಷ್ಟು ಮಾಡಿದ್ದಾರೆ, ಅವರು ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿದ್ದಾರೆ. ಅದೇ ಒಂದು ಗ್ರೇಟ್ ಅಚೀವ್ಮೆಂಟ್ ಅಂತಲೇ ಹೇಳ್ಬೋದು. ಅದನ್ನು ಬಿಟ್ಟರೆ ಇನ್ನೇನಿಲ್ಲ. ಆ್ಯಂಡ್ ವಿ ಹ್ಯಾವ್ ಡನ್ ಸೋ ಮಚ್ ಆಫ್ ಫನ್ ದರ್. ಯಾರ್ಯಾರು ಇನ್ನೂ ನನ್ನ ಲಾಸ್ಟ್ ವೀಡಿಯೋಸ್ನ ನೋಡಿಲ್ಲ, ಪ್ಲೀಸ್ ದಯವಿಟ್ಟು ಲಾಸ್ಟ್ ವೀಡಿಯೋಸ್ನ ನೋಡಿ. ಹಾಗೆ ಯಾರ್ಯಾರು ಇನ್ನೂ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.